ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಈಗ ತಾನೇ ಬಿಗ್ ಬಾಸ್ ಅವರು ಮತ್ತೊಂದು ಪ್ರೊಮೋನ ಅಪ್ಡೇಟ್ ಮಾಡಿದ್ದಾರೆ. ಅದರ ಟ್ಯಾಗ್ ಲೈನ್ ಬಂದ್ಬಿಟ್ಟು ಮಾತಿಗೆ ಸ್ಪಂದಿಸಿದ್ದೆ ತಪ್ಪಾಯ್ತಾ, ಟಾಸ್ಕ್ ಗಳಿಂದ ದೂರ ಅಂತ ಲಾಕ್ ಆಗಲು ಅಂತ ಹೇಳ್ತಿದ್ದಾರೆ. ಹೌದು ಸ್ನೇಹಿತರೆ, ಇವಾಗ ಫಿನಾಲೆಗೆ ಇನ್ನೇನು ಬರೀ 5 ದಿನಗಳು ಉಳಿದಿದ್ದಾವೆ. ಅದರಲ್ಲಿ ಫಿನಾಲೆಗೆ ಈಗ 4 ಜನ ಫೈನಲಿಸ್ಟ್ ಗಳು ಆಗಿದ್ದಾರೆ. ಇನ್ನೂ ಒಬ್ರು ಆಗುವಂತ ಅವಕಾಶ ಕೂಡ ಇದೆ. ಅದಕ್ಕೋಸ್ಕರನೇ ಇವತ್ತು ಟಾಸ್ಕ್ ನಡೀತಿದೆ ಅಂತ ಹೇಳ್ಬೋದು. ಆ ಟಾಸ್ಕ್ ಇಂದ ಧ್ರುವಂತ್ ಅವ್ರನ್ನ ಸ್ಪಂದನಾ ಅವರು ಆಚೆಗೆ ಇಟ್ಟಿದ್ದಾರೆ ಅಂತ ಹೇಳ್ಬೋದು. ಯಾಕಪ್ಪ ಅಂದ್ರೆ ನಿನ್ನೆ ನಡೆದ ವಾಗ್ವಾದದಲ್ಲಿ ಧ್ರುವಂತ್ ಅವರು ಸ್ಪಂದನಾ ಅವ್ರನ್ನ ಎದುರು ಹಾಕೊಂಡಿದ್ರು. ಹಾಗೇನೆ ಅವರ ವಿರುದ್ಧ ತುಂಬಾನೇ ಮಾತಾಡಿದ್ರು ಕೂಡ. ಅದು ಎಲ್ಲೋ ಸ್ಪಂದನಾ ಅವರ ಈಗೋಗೆ ಕೂಡ ಹರ್ಟ್ ಆಗಿದೆ. ಇದನ್ನ ಪರ್ಸನಲ್ ಆಗಿ ತಗೊಂಡೇನೆ ಅವರು ಕೂಡ ಧ್ರುವಂತ್ ಅವ್ರನ್ನ ಆಟದಿಂದ ಹೊರಗಿಟ್ಟಿದ್ದಾರೆ. ಇನ್ನು ಫೈನಲ್ ಆಗಿ ಅವರು ಉಳ್ಕೊಳ್ಳೋಕೆ ವೋಟ್ ಗಳ ಮೂಲಕನೇ ಉಳ್ಕೋಬೇಕು. ಉಳ್ಕೊಂಡ್ರೆ ಧ್ರುವಂತ್ ಅವರು, ಇಲ್ಲ ಅಂದ್ರೆ ಮಾಸ್ ಎಲಿಮಿನೇಷನ್ ಅಲ್ಲಿ ಅವರು ಕೂಡ ಹೋಗುವಂತ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬೋದು. ಇನ್ನು ಮಾಸ್ ಎಲಿಮಿನೇಷನ್ ಅಲ್ಲಿ ಎಷ್ಟು ಜನ ಹೋಗ್ತಾರೆ ಏನು, ಮತ್ತೆ ಹಾಗೇನೆ ಯಾರ್ಯಾರು ಎಂಟ್ರಿ ಕೊಡ್ತಿದ್ದಾರೆ ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ಅಂತ ತಿಳಿಸ್ಕೊಡಕ್ಕೆ ಮತ್ತೊಂದು ವಿಡಿಯೋನ ನೋಡ್ತೀನಿ. ಆ ವಿಡಿಯೋಗಾಗಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇನ್ನು ಪ್ರೊಮೋ ಕಡೆಗೆ ನೋಡೋದಾದ್ರೆ ಹಗ್ಗದ ಬಲೆಯನ್ನ ಹೆಂದಿದ್ದಾರೆ. ಅದರೊಳಗೆ ಪಾರಾಗಿ ಹೋಗಿ ದೊಡ್ಡ ದೊಡ್ಡ ಬಾಲ್ ಗಳನ್ನ ಇಟ್ಟಿದ್ದಾರೆ. ಅವನ್ನ ತಗೊಂಡು ಹಗ್ಗದ ಒಳಗನೆ ಬಂದು ಬಿಟ್ಟು ಬೇರೆಯವರ ಬಾಕ್ಸ್ ಅಲ್ಲಿ ಹಾಕಿ ಅವರನ್ನ ಫಿಲ್ ಮಾಡಿ ಅವರನ್ನ ಆಟದಿಂದ ಹೊರಗಿಡುವಂತ ಟಾಸ್ಕ್ ಇದಾಗಿದೆ ಅಂತ ಹೇಳ್ಬೋದು. ಇನ್ನು ನೋಡ್ಬೇಕು ಯಾರ್ಯಾರು ಆಚೆ ಉಳಿದಿದ್ದಾರೆ, ಯಾರು ಫೈನಲ್ ಲಿಸ್ಟ್ ಆಗಿದ್ದಾರೆ ಅಂತ ಎಪಿಸೋಡ್ ನಲ್ಲಿ ಕಾಯ್ದು. ಆದ್ರೆ ಎಲ್ಲರೂ ತುಂಬಾನೇ ಚೆನ್ನಾಗಿ ಆಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಇನ್ನು ಅದ್ರಲ್ಲಿ ಧನುಷ್ ಅವರು ಕೂಡ ತುಂಬಾನೇ ಚೆನ್ನಾಗಿ ಆಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಧನುಷ್ ಅವರು ಆಲ್ರೆಡಿ ಬಾಲ್ ನ ತಗೊಂಡ್ ಬಂದು ರಾಶಿಕಾ ಅವರ ಬಾಕ್ಸ್ ಗೆ ಹಾಕಿರೋದನ್ನ ತೋರಿಸಿದ್ದಾರೆ. ಇದ್ರ ಮೇಲೆ ಏನ್ ಗೊತ್ತಾಗ್ತಿದೆ, ಒಬ್ರೊಬ್ರನ್ನೇ ಎಲಿಮಿನೇಟ್ ಮಾಡ್ಕೊಂಡು ತಾವು ಉಳಿಯುವಂತ ಪ್ರಯತ್ನ ಅಂತ ಹೇಳ್ಬೋದು. ಇನ್ನು ಒಬ್ರೊಬ್ರಿಗೆ 3 ಬಾಲ್ ಕೊಟ್ಟಿದ್ದಾರೋ ಎಷ್ಟು ಬಾಲ್ ಕೊಟ್ಟಿದ್ದಾರೋ ಅಂತ ಕಾಯ್ದು ನೋಡ್ಬೇಕು. ಯಾಕಪ್ಪ ಅಂದ್ರೆ ಪಟ್ಟಿ ಮೇಲೆ ಒಬ್ರೊಬ್ರ ಹೆಸರನ್ನ ಬರೆದು ಅದ್ರ ಮೇಲೆ 2 ಅಥವಾ 3 ಬಾಲ್ ನ ಇಟ್ಟಿರೋ ಹಾಗಿದೆ. ಅದನ್ನ ಯೂಸ್ ಮಾಡ್ಕೊಂಡು ತಮಗೆ ಬೇಡವಾದಂತ ಕಂಟೆಸ್ಟೆಂಟ್ ಗಳನ್ನ ಆಚೆಗೆ ಇಡೋದು ಅಂತ ಗೊತ್ತಾಗ್ತಾ ಇದೆ. ಇದ್ರಲ್ಲಿ 2 ಅಥವಾ 3 ಜನ ಫೈನಲಿಸ್ಟ್ ಆದ್ರೂ ಕೂಡ ಏನ್ ಆಶ್ಚರ್ಯ ಇಲ್ಲ ಅಂತ ಹೇಳ್ಬೋದು. ಇನ್ನು ಕಾಯ್ದು ನೋಡೋಣ ಯಾವ ರೀತಿ ಟಾಸ್ಕ್ ಆಗುತ್ತೆ ಏನಾಗುತ್ತೆ ಅಂತ. ಇನ್ನು ಸ್ಪಂದನಾ ಅವರು ಧ್ರುವಂತ್ ಅವ್ರನ್ನ ಆಟದಿಂದ ಆಚೆ ಇಡೋಕೆ ಕೊಡ್ತಾ ಇರೋಂತ ರೀಸನ್ ಬಂದ್ಬಿಟ್ಟು ಅವ್ರಿಗೆ ಸ್ಪೋರ್ಟ್ಸ್ ಮ್ಯಾನ್ಶಿಪ್ ಇಲ್ಲ, ಅವರು ಗೆಲ್ಬೇಕು ಅನ್ನೋ ರೀತಿನೇ ಇಲ್ಲ, ಅವ್ರಿಗೆ ಆಟದಲ್ಲಿ ಇಂಟ್ರೆಸ್ಟ್ ಇಲ್ಲ ಅನ್ನೋ ರೀತಿಯಾಗಿ ಹೇಳಿದ್ದಾರೆ. ಆದ್ರೆ ಅವರ ಮಾತಲ್ಲೇನೆ ಗೊತ್ತಾಗ್ತಿದೆ ಅದು ಸುಮ್ನೆ ರೀಸನ್ಗೆ ಮಾತ್ರ ಅಂತ, ಅಥವಾ ಆಟದಲ್ಲಿ ಏನಾದ್ರೂ ತಡವಾಗಿ ಆಡಿ ಅವ್ರು ಚೆನ್ನಾಗಿ ಆಡ್ದಿರೋದಕ್ಕೆ ಏನಾದ್ರೂ ಸ್ಪಂದನಾ ಅವರು ತೆಗ್ದಿದಾರ ಅಥವಾ ಏನು ಅಂತ ನೋಡ್ಬೇಕು. ಯಾಕಪ್ಪ ಅಂದ್ರೆ ಇಲ್ಲಿ 4 ಫೈನಲಿಸ್ಟ್ ಗಳಿದ್ದಾರೆ, ಅವರದು ಕೂಡ ಅಭಿಪ್ರಾಯವನ್ನ ಕೇಳಿರ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ಇನ್ನು ಸ್ಪಂದನಾ ಅವರು ಧ್ರುವಂತ್ ಅವ್ರನ್ನ ಆಚೆಗಿಡೋಕೆ ಏನ್ ಕಾರಣ ಅಂತ ಬಿಗ್ ಬಾಸ್ ಅವರನ್ನೇ ಟ್ಯಾಗ್ ಲೈನ್ ಅಲ್ಲೇನೆ ಕ್ವಶನ್ ಮಾಡೋದ್ರ ಮೂಲಕ ಆನ್ಸರ್ ನ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಮಾತಿಗೆ ಸ್ಪಂದಿಸಿದ್ದೆ ತಪ್ಪಾಯ್ತಾ ಅಂತ ಇನ್ನು ಇದ್ರಲ್ಲೇ ಗೊತ್ತಾಗ್ತಾ ಇದ್ದೆ. ಧ್ರುವಂತ್ ಅವರು ಮಾತಾಡಿರುವಂತ ಮಾತುಗಳಿಂದಾನೇ ಅವರು ಇವತ್ತು ಟಾಸ್ಕ್ ಗಳಿಂದ ಆಚೆ ಉಳಿದಿದ್ದಾರೆ ಅನ್ನೋದನ್ನ. ಅದಕ್ಕೆ ಬಿಗ್ ಬಾಸ್ ಅನ್ನೋದು ಬರೀ ಟಾಸ್ಕ್ ಆಟ ಅಲ್ಲ, ಬರೀ ಎಂಟರ್ಟೈನ್ಮೆಂಟ್ ಅಲ್ಲ ಅಂತ ಹೇಳೋದು. ಅವರ ವ್ಯಕ್ತಿತ್ವ ಮತ್ತೆ ಹೇಗ್ ಇರ್ತಾರೆ ಅನ್ನೋದ್ರ ಮೇಲೆನೆ, ಎಲ್ಲರ ಜೊತೆ ಇರ್ತಾರೆ ಅನ್ನೋದ್ರ ಮೇಲೆನೆ ಅವರು ಬಿಗ್ ಬಾಸ್ ನ ಗೆಲ್ತಾರ ಇಲ್ವಾ ಅಂತ ಹೇಳ್ಬೋದು. ಸೊ ಇನ್ ಕಾಯ್ದು ನೋಡೋಣ. ಜನಗಳಿಗೆ ಇಷ್ಟ ಆದ್ರೆ ಯಾವ್ದನ್ನು ಮ್ಯಾಟರ್ ಆಗಲ್ಲ ಅಂತ ಹೇಳ್ಬೋದು. ಜನಗಳ ವೋಟ್ ಗಳಿಂದ ಎಲ್ಲಾನು ನಿರ್ಧಾರ ಆಗಿರೋದ್ರಿಂದ ಜನಗಳ ಕಡೆಯಿಂದ ಪಾಸಿಟಿವ್ ಒಪಿನಿಯನ್ ತಗೊಂಡ್ರೆ ಸಾಕು ಅನ್ನೋದು ಒಂದು ಕಡೆ ಇರುತ್ತೆ. ಕಾಯ್ದು ನೋಡೋಣ ಏನಾಗುತ್ತೆ ಅಂತ. ಇದೇ ರೀತಿಯಾದ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರುವಂತ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.